ಹಲೋ ಎಲ್ರಿಗೂ ನಮಸ್ಕಾರ. ಹೋಪ್ ಎಲ್ಲ ಸೂಪರ್ ಆಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ವೆಲ್ಕಮ್ ಟು ಟ್ರಾವೆಲ್ ವ್ಲಾಗ್. ಸೊ ಫೈನಲಿ ತುಂಬ ವರ್ಷ ಆದಮೇಲೆ ಕೂರ್ಗ್ ಹೋಗ್ತಾ ಇದ್ದೀವಿ, ನಾನು ನನ್ನ ಕೊಲೀಗ್ಸ್ ಎಲ್ಲ ಸೇರಿಕೊಂಡು. ಆ್ಯಂಡ್ ಇದೊಂಥರ ಸಡನ್ ಪ್ಲ್ಯಾನ್ ಆ್ಯಕ್ಚುಲಿ. ಸೊ ಇವರೆಲ್ಲರೂ ವೆಲ್ಕಮ್ ಮಾಡ್ತಾ ಇದ್ದೀನಿ ನನ್ನ ಚಾನಲ್ಗೆ. ಸೌಮ್ಯ, ನಾನು, ಅವಿನಾಶ್ ಹಾಗೆ ಮಂಜು ಹೋಗ್ತಾ ಇರೋದು ಈ ಒಂದು ಟ್ರಿಪ್ಗೆ. ಸೊ ಸಿಕ್ಕಾಪಟ್ಟೆ ಫನ್ ಇರುತ್ತೆ. ವಿಡಿಯೋನ ಎಂಡ್ವರೆಗೂ ವಾಚ್ ಮಾಡೋದನ್ನ ಮರಿಬೇಡಿ. ಆ್ಯಂಡ್ ಸಾಕಷ್ಟು ಪ್ಲೇಸಸ್ನ ಎಕ್ಸ್ಪ್ಲೋರ್ ಮಾಡಿದ್ವಿ. ಪ್ಲೀಸ್ ಚೆಕ್ಔಟ್. ಸೊ ವೆಲ್ಕಮ್. So guys, finally we have reached Golden Temple in ಕುಶಾಲನಗರನ. ಅಲ್ಲ ಹೇಳ್ತಿರೋದು ಅಲ್ಲಿ ಮಾಡೋಣ. ಅಲ್ಲ ಕುಶಾಲನಗರನ ಕೂರ್ಗ? ಕುಶಾಲನಗರನ. ಸೊ ಕುಶಾಲನಗರದಲ್ಲಿ ಗೋಲ್ಡನ್ ಟೆಂಪಲ್ ನೋಡೋಕ್ಕೆ ಬಂದಿದ್ವಿ. ನಾನು ಮತ್ತು ಮೃದುಲಾ ಬಂದಿದ್ವಿ. 2018-19 ಇಬ್ಬರು ಬಂದಿದ್ವಿ, ಫೆಬ್ಬಲ್ ಆ ಟೈಮಲ್ಲಿ. ಅದಾದ್ಮೇಲೆ ಇದೇ ಬರ್ತಾ ಇರೋದು. ಅದಾದ್ಮೇಲೆ ಸೌಮ್ಯ ಮದುವೆ ಆದ್ಮೇಲೆ ಕರ್ಕೊಂಡ್ಬಂದಿದ್ದೀವಿ. ಸೊ ಎಸ್, ಒಳಗಡೆಗೆ ಹೋಗೋಣ, ತೋರಿಸ್ತೀನಿ ಯಾವ ಥರದ್ದು ಅಂತ ಹೇಳ್ಬಿಟ್ಟು. ಆ್ಯಂಡ್ ಇಲ್ಲಿ ಸುತ್ತಮುತ್ತ ನಿಮಗೆ ಬರೀ ಶಾಪಿಂಗ್ ಸಿಗುತ್ತೆ, ಕಾಂಪ್ಲೆಕ್ಸ್ ಥರ ಇದೆ. ಸೊ ಈ ಕಡೆ ಫುಲ್ಲು ಅವ್ರು ಹೋಗ್ತಿದ್ದಾರಲ್ಲ ಆ ಡೈರೆಕ್ಷನಲ್ಲಿ. ಐ ಶೋ ಯು. ಫುಲ್ ಶಾಪಿಂಗ್ ಕಾಂಪ್ಲೆಕ್ಸ್ ಥರ ನಿಮಗೆ. ಇಲ್ಲಿ ಹೋಟೆಲ್ ಕೂಡ ಇದೆ, ಸೊ ದಟ್ ನೀವು ಇಲ್ಲಿ ಬಂದರೆ ಊಟ ಎಲ್ಲ ಮುಗಿಸ್ಕೋಬೋದು. ಆ್ಯಂಡ್ ಇಲ್ಲವರೆಲ್ಲ ನೇಪಾಳೀಸ್ ಅವರೇ ಅನಿಸುತ್ತೆ ಗೈಸ್ ಫುಲ್ಲು. ಬೇಡ ಬಾರೆ, ಅಲ್ಲಿ ಫಸ್ಟ್ ಸುತ್ತಾಕೊಂಬರೋಣ ಬಾ. ಹಂಗೆ ಐತೆ, ಅಲ್ಲಿ ಚೆನ್ನಾಗಿದೆ ಬಾ. ಸೊ ಕೂಲಾಗಿದೆ ಗೈಸ್, ಆ್ಯಕ್ಚುಲಿ ಸಕ್ಕದಾಗಿದೆ. ಇಸ್ ದ ಎಂಟ್ರೆನ್ಸ್. ನೋಡಿ ಗೈಸ್, ಎರಡೆರಡು ವಿಡಿಯೋ ಮಾಡ್ಕೊಂಡು ಹೋಗ್ಬೇಕು ನಾನು, ಅಲ್ವಾ? ನಾವು ಬಂದಿರೋದು ಟೈಮ್ ಒಂದು 8 ಆಗ್ತಿದೆಯಲ್ವಾ ಇವಾಗ. ಸೊ 8 o'clock ಎಲ್ಲ ಓಪನ್ ಇದೆ. ಸೊ ಇಲ್ಲೂ ಒಳಗಡೆ ಶಾಪಿಂಗ್ ಇದೆ ಗೈಸ್ ನಿಮಗೆ. ಇಲ್ಲಿರೋರೆಲ್ಲ ಯಾರು ಕನ್ನಡದವರೇ ಕಾಣಿಸಲ್ಲ ಆಯ್ತಾ, ಬರೀ ಬೇರೆ ಅಂದರೆ ನೇಪಾಳಿಂದ ಬಂದಿರೋರೆಲ್ಲ ಇಲ್ಲೇ ಸೆಟ್ಲ್ ಆಗಿಬಿಟ್ಟಿದ್ದಾರೆ. ಇಲ್ಲಿ ಬಂದರೆ ನಿಜ ನಿಮ್ಗೆ ಯಾವುದೋ ಬೇರೆ ಪ್ರಪಂಚಕ್ಕೆ ಬಂದಿದೆ ಅನ್ನೋ ಥರ ಫೀಲ್ ಇರುತ್ತೆ ಆ್ಯಕ್ಚುಲಿ. ಸೊ ನನಗೆ ನಿಜ ಅದೇ ಅನಿಸ್ತಾ ಇರೋದು. ಬಿಕಾಸ್ ಯಾರು ನಮ್ಮನ್ನು ಬಿಟ್ಟು ಯಾರು ಕನ್ನಡದವ್ರು ಕಾಣಿಸ್ತಾನೆ ಇಲ್ಲ ಆಯ್ತಾ ಇಲ್ಲಿ. ಸೊ ಅದಕ್ಕೆ ಎಷ್ಟೊಂದು ಚಂದ ಕಾಣಿಸ್ತಿದೆ ಗೈಸ್. ಒಂಥರ ಕಿರೀಟ ಥರ ಇದೆ ಆ್ಯಕ್ಚುಲಿ ನೋಡೋಕ್ಕೆ. ಫೋಟೋ ತೆಗಿ ಬಾ, ಫಸ್ಟ್ ಎಲ್ಲ ಮುಗಿಸ್ಕೊಂಡ್ ಬರೋಣ. ಎಷ್ಟು ಚಂದ ಕಾಣಿಸುತ್ತದೆ ಗೈಸ್, ಲುಕಿಂಗ್ ಸೋ ಬ್ಯೂಟಿಫುಲ್. ಇವನ್ನ ತಗೊಂಡಾಗೆಲ್ಲ ತಳ್ಬಿಡ್ಬಾರ ಹೇಳ್ತೀನಿ, ಚಾಡ್ತಾಳೆ. ಆ್ಯಕ್ಚುಲಿ ಒಂದು ಮಂತ್ರ ಇದೆ, ಓಂ ತಾರೆ ತೂ ತಾರೆ ತೂರೆ ಸೋಹ ಅಂತ ಹೇಳ್ಬಿಟ್ಟು. ಮೇ ಬಿ ಅವರು ಟಿಬೇಟಿಯನ್ ಕಡೆಯಿಂದನೇ ಬಂದಿರ್ಬೋದೇನೋ, ಇದು ನನಗೆ ಗೊತ್ತಿಲ್ಲ. ಬಟ್ ಈ ಪಿಕ್ ಅದೇ ಥರ ಕಾಣಿಸ್ತದೆ. ಸೊ ಅದು ನೋಡಿದ ತಕ್ಷಣ ನಂಗೆ ನೆನಪಾಯಿತು, ಅದೇನಾದ್ರು ಮಂತ್ರ ವಿಶ್ಫುಲ್ಮೆಂಟ್ಗೆ ಅಂತ ಬಳಸ್ತಾರೆ ಅದನ್ನು. ಸೊ ಅದು ನೋಡಿದ ತಕ್ಷಣ ನಂಗೆ ಅದೇ ರಿಯಲೈಸ್ ಆಯಿತು. ಸೊ ಅದಕ್ಕೆ ಅದನ್ನ ಕ್ಯಾಪ್ಚರ್ ಮಾಡಿದೆ. ನೋಡಿ ಗೈಸ್, ಬರೀ ದೀಪಕ್ಕೆ ಅಂತಲೇ ಒಂದು ಇದು ಮಾಡಿಬಿಟ್ಟಿದ್ದಾರೆ. ಎಲ್ಲ ದೀಪನೂ ಉರಿತದೆ. ಎಷ್ಟು ಬ್ಯೂಟಿಫುಲ್ಲಾಗಿ ಮಾಡಿದ್ದಾರೆ ನೋಡಿ. ಸೊ ಇಂಟ್ರೆಸ್ಟಿಂಗ್. ಇದು ಒಂದೇನೋ ಡಿಫ್ರೆಂಟ್ ಆಗಿದೆ, ಬಟ್ ನಮಗೆ ಏನೂ ಅರ್ಥನೇ ಆಗ್ತಿಲ್ಲ ಗೈಸ್. ಬಟ್ ಸಿಕ್ಕಾಬಿಟ್ಟೆ ಕ್ರಿಯೇಟಿವ್ ಆಗಿ ಕಾಣಿಸ್ತದೆ. ಸಿ ಹೌ ಬ್ಯೂಟಿಫುಲ್ ಇಟ್ ಈಸ್. ಇಲ್ಲಿ ಕನ್ನಡದಲ್ಲಿ ಏನಾದ್ರು ಬರೆದಾಟಿದ್ರೆ ಏನು ಅಂತ ಗೊತ್ತಾಗೋದಾಯ್ತಾ, ಬಟ್ ಏನಂತನೂ ಅರ್ಥ ಆಗ್ತಿಲ್ಲ. ಡೊನೇಷನ್ ಬಾಕ್ಸ್ ಅಂತ ಮಾತ್ರ ಹಾಕಿದ್ದಾರೆ ನೋಡಿ. ಅವರೇನೋ ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ, ಬಟ್ ನಮಗೇನೋ ಅರ್ಥ ಆಗ್ತಿಲ್ಲ ಬೇಸ್ ಏನಿದು ದೇವರು ಅಂತ. ಫೈನಲಿ ಗೈಸ್, ಈ ಶಾಪಲ್ಲಿ ನಾವು ಶಾಪಿಂಗ್ ಮಾಡಿದ್ವಿ. ನಾನು ಜಾಸ್ತಿ ಏನೂ ತೊಗೊಂಡಿಲ್ಲ, ಬರೀ ಇದೊಂದೇ ತೊಗೊಂಡಿರೋದು. ಗೋಲ್ಡನ್ ಟೆಂಪಲ್ದು ಮ್ಯಾಗ್ನೆಟಿಕ್. ಸೊ ಬ್ರೇಕ್ಫಾಸ್ಟ್ ಎಲ್ಲೂ ಹೋಟೆಲ್ಸ್ ಇಲ್ಲ ಗೈಸ್ ಆ್ಯಕ್ಚುಲಿ. ನಮಗೆ ಸಿಗ್ಲಿಲ್ವಾ ಅಥವಾ ನಾವು ಬಂದಿದ್ದ ರೂಟಲ್ಲಿ ಇಲ್ವಾ ಅಂತ ಗೊತ್ತಿಲ್ಲ. ಸೊ ನಮ್ಮ ಕಾರ್ನ ಅಷ್ಟು ದೂರದಲ್ಲಿ ನಿಲ್ಲಿಸ್ಬಿಟ್ಟು ಇವಾಗ ಇಲ್ಲಿಗೆ ಬ್ರೇಕ್ಫಾಸ್ಟ್ಗೆ ಹೋಗ್ತಾ ಇದ್ದೀವಿ. 1 ಸೆಕೆಂಡ್. ಅಲ್ಲಿ ಹೋಟೆಲ್ ಅಂತ ಬೋರ್ಡ್ ಇದೆಯಲ್ಲ, ಎಲ್ಲರೂ ಇದನ್ನೇ ತೋರಿಸ್ತಾ ಇದ್ರಿ ಎಲ್ಲಿ ಬ್ರೇಕ್ಫಾಸ್ಟ್ ಇದೆ ಅಂತ ಕೇಳಿದ್ದಕ್ಕೆ. ಸೊ ಅಲ್ಲಿಗೆ ಬ್ರೇಕ್ಫಾಸ್ಟ್ಗೆ ಹೋಗ್ತಾ ಇದ್ದೀವಿ. ಅಲ್ಲಿ ಇರೋದು ಹೋಟೆಲ್. ಸೊ ಬನ್ನಿ ಏನಿದೆ ಅಂತ ನೋಡುವ. ಹೋಟೆಲ್ ಶರೀಫ್ ಅಂತ ಇದೆ. ಈ ಕಡೆ ಮಾಡೋ ಚೆನ್ನಾಗಿದೆ, ಆ ಕಡೆ ಏನು ಕಾಣಿಸಲ್ಲ, ಈ ಕಡೆ ಚೆನ್ನಾಗಿದೆ.
So guys, this is the second destination, that is Talakaveri, almost like 78 kilometers from Golden Temple ಇಂದ. ಆ್ಯಂಡ್ ನಿಮಗೆ ಸ್ಲಿಪ್ಪರ್ ಎಲ್ಲ ಬಿಡೋಕ್ಕೆ ಸ್ಪೇಸ್ ಇದೆ, ವಾಟರ್ ಪೊಲೀಸ್ ಸ್ಟೇಷನ್ ಇಲ್ಲೇ ಇದೆ, ಫುಲ್ ಡೌನ್ ಇದೆ ಇಲ್ಲಿಂದ ಆ್ಯಕ್ಚುಲಿ. ಸೊ ನಾವು ಕೆಳಗಡೆ ಕಾರ್ ಪಾರ್ಕಿಂಗ್ ಮಾಡಿ ಇಲ್ಲಿಗೆ ನಡ್ಕೊಂಡು ಹೋಗ್ತಾ ಇದ್ದೀವಿ ಈಗ. ಸೊ ಒಳಗಡೆ ಯಾವ ಥರ ಇದೆ ಅಂತ ಅವಳಿಗೆ ಏನು ಕ್ಯಾಪ್ಚರ್ ಮಾಡಿರ್ತಾಳೋ ಅದ್ರ ಮೇಲೆ ನಾನು ನೋಡಿ ವಿಡಿಯೋನ ನಿಮಗೆ ಶೇರ್ ಮಾಡ್ತೀನಿ. ನೋಡೋಣ ಒಳಗಡೆ ಯಾವ ಥರ ಇದೆ ಅಂತ ಗೊತ್ತಾಗುತ್ತೆ. ಗೈಸ್ ಎಂಥ ವ್ಯೂ ಇದೆ ನೋಡಿ, ಸೋ ಬ್ಯೂಟಿಫುಲ್. ಸ್ವರ್ಗ. ನೆಕ್ಸ್ಟ್ ನಾವು ಬಂದಿರೋದು ಬಗಂಡೇಶ್ವರ ತಲಕಾವೇರಿ ಟೆಂಪಲ್. ಇದಿರೋದು ಭಾಗಮಂಡಲ, ಕೊಡಗು ಜಿಲ್ಲೆ. ಸೊ ತ್ರಿವೇಣಿ ಸಂಗಮ, ಕಾವೇರಿ ಕಣಿಕೆ ಸುಜ್ಯೋತಿ ಸೇರುವಂತಹ ಸಂಗಮ ಇದು. ತುಂಬ ಬಿಸಿಲಿದೆ ಗೈಸ್, ಲಿಟ್ರಲಿ ಸುಟ್ಟೋಗ್ತಿದೆ ನನ್ನ ಕಾಲು. ಫಿಶ್ ಇದ್ದಾರೆ, ಜೋಬಲ್ಲಿ ಇಟ್ಕೊಳ್ಳೋ. ಬಿದ್ದೋಗಲ್ಲ ಸರ ನಾನು. ಗೈಸ್ ನಾನು ಬಿದ್ದೆ ಇಲ್ಲಿ. ಇದಾವೆ ಇವಾಗ ನಮ್ಗೆ ಪೆಡಿಕ್ಯೂರ್ ಮೆನಿಕ್ಯೂರ್ ಎಲ್ಲ ಇವರೇ ಮಾಡ್ತಾರೆ. ವಾಟರ್ ಈಸ್ ಎವ್ರಿಥಿಂಗ್. ಹಿಡ್ಕೊಳ್ಳೆ ಅಲ್ಲೋಡು ಮಂಜು, ಸ್ವಲ್ಪ ವಿಡಿಯೋ ಮಾಡಿ. ಇಲ್ಲಿ ಮರ ಇದೆ, ಇದು ಬಂದು ರೌಂಡ್ ಹೊಡಿರಿ, ಬೇಗ ಮದುವೆ ಆಗುತ್ತೆ. ಮದುವೆ ಆದವ್ರಿಗೆ ಶಿವರಾಜ್ಕುಮಾರ್ ಗಾಡಿ ಐತಲ್ಲ, ಫೋಟೋ ತೆಗಿಬಾರ್ದು. ನಾನಿವಾಗ ಬಳೆ ಹಾಕ್ಸ್ಕೊಳ್ಳೋಕ್ಕೆ ಬಂದಿದ್ದೀವಿ, ಗ್ರೀನ್ ಆ್ಯಂಡ್ ರೆಡ್. ಆ ಸೈಜ್ನಿಂದ ದೊಡ್ಡದಾಗಲ್ಲೇನೆ ಸೈಜ್ ನಿಂಗೆ. ನಂಗೆ ರೆಡ್ ಬಳೆ ಕೊಡಿ ಆಂಟಿ, ಈ ಥರದ್ದು. ಒಂದು ಸೆಕೆಂಡ್ ಇಟ್ಕೊಳ್ಳು. ಸೊ ಗೈಸ್, ನಾವು ಕೂರ್ಗ್ ಕ್ಯೂಸನಿಗೆ ಬಂದಿದ್ದೀವಿ ಊಟ ಮಾಡೋಣ ಅಂತ ಹೇಳಿಬಿಟ್ಟು. ಸೊ ನೋಡಬೇಕು ಇಲ್ಲಿ ಯಾವ ಥರ ವೆರೈಟೀಸ್ ಇರುತ್ತೆ ಕೂರ್ಗ್ ಸ್ಪೆಷಲ್ಲು. ಸೊ
ಲೆಟ್ಸ್ ಗೋ. ಅಕ್ಕಿ ಕಡುಬು, ಕರಿ, ರಸಂ, ಏನದು ಅಕ್ಕಿ ರೊಟ್ಟಿ, ಚಿಕನ್ ಕರಿ, ರೈಸ್ ಇಷ್ಟನ್ನು ಆರ್ಡ್ರ್ ಮಾಡ್ಕೊಂಡಿದ್ದೀವಿ. ಆ್ಯಂಡ್ ಕೂರ್ಗ್ ಕ್ಯೂಸಿನ್ ಅಂತ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ. ಬಂದರೆ ನೀವು ಕೂಡ ಇಲ್ಲೇ ಟ್ರೈ ಮಾಡಿ. ಸೊ ಲೆಟ್ಸ್ ಬ್ಯಾಟ್. ಈಗ ನೀವು ಪರ್ಮಿಷನ್ ಯಾವ ಥರ ತಗೊಳ್ತೀರಾ? ಪರ್ಮಿಷನ್ ಯಾವ ಥರ ತಗೊಳ್ತೀರಾ? ಪರ್ಮಿಷನ್ ಯಾಕೆ ಸರ್? ಅಲ್ಲಲ್ಲ, ನೀವು ಜೀಪ್ ತಗೊಂಡಿದ್ದು ಓಡಿಸೋದಕ್ಕೆ ಹೆಂಗೆ ತಗೊಂತೀರಿ? ಪರ್ಮಿಷನ್ ಏನಿಲ್ಲ ಸರ್. ಜೀಪು ನಮ್ಮದು ಟ್ಯಾಕ್ಸ್ ಕೊಟ್ಟು ಓಡಿಸ್ತೀವಿ. ಕೊಡ್ತಾರೆ ಬಿಸಾಡಿ ಬಿಡಿ, ವಾಪಸ್ ತಂದು ತೋರಿಸ್ಬೇಕು. ಮಂಜು ಮಾಡ್ತಾನೆ ಬಿಡಿ ಅಂತಂದ್ರೆ ಈಗೆಲ್ಲ ಅವನೇ ಪೇ ಮಾಡೋದಿದೆಲ್ಲ. ಅಲ್ಲಾಡ್ತಾ ಇದ್ಬಿಡು. ಇಲ್ಲಿ ಬೇಡ, ಜಸ್ಟ್ ಒಂದ್ ಸ್ವಲ್ಪ ದಿನ ಅಲ್ಲಿ ಇನ್ನೊಂದು. ನಾನು ಕೆಳಗೆ ಬಿದ್ರೆ ಫೋನ್ ಹಂಗೆ ಹಾಕ್ಬಿಡ್ತೀನಿ ಅಷ್ಟೇ. ಆಲ್ರೆಡಿ ಅವನೇ ನೋಡ್ಕೊಂತಿರೋದು. ನಿಧಾನ ಪ್ಲೀಸ್. ಗೈಸ್, ಮಂದಲ್ಪಟ್ಟಿ ಎಂಟ್ರಿ ಆಗಿದ್ದೀವಿ. ಸೊ ಸಕ್ಕದಾಗಿದೆ. ಫಾಗ್ ಒಂದು ಸಿಕ್ಕಾಬಟ್ಟೆ ಒಳ್ಳೆ ಗಾಳಿ ಬರ್ತದೆ. ಆ್ಯಕ್ಚುಲಿ ಹೌ ಬ್ಯೂಟಿಫುಲ್ ಇಟ್ ಈಸ್. ಕಾಣಿಸ್ತಿದೆಯಲ್ಲೋ ಗೊತ್ತಿಲ್ಲ, ಫಾಗ್ ಅಂತೂ ನಮ್ಮ ಮುಂದೆ ಹಿಂಗೂ ಪಾಸ್ ಆಗ್ತದೆ ಆ್ಯಕ್ಚುಲಿ. ಸೊ ಇದೇ ಎಂಡ್ ಇಲ್ಲಿಗೆ. ಸೊ ಇದನ್ನು ಮುಗಿಸಿ ನಾವು ಮತ್ತೆ 4:30ಗೆಲ್ಲ ಕೆಳಗಡೆ ಬನ್ನಿ ಅಂತ ಹೇಳಿದ್ದಾರೆ ಅವರು. ಸೊ ಕೆಳಗಡೆ ಹೋಗ್ಬೇಕಿಲ್ಲ ಅಂದರೆ ಎಕ್ಸ್ಟ್ರಾ ಚಾರ್ಜ್ ಮಾಡ್ತಾರಂತೆ. ಹೌ ಬ್ಯೂಟಿಫುಲ್. ಫಾಗು, ಬಿಸಿಲು, ಫಾಗು, ಎಷ್ಟು ಚಂದ. ಎಸ್, ಸೋ ಗುಡ್, ಸೋ ಗುಡ್. ಯಪ್ಪ ಹೆಂಗ್ ಹೋಗ್ತದೆ ಗೊತ್ತಾ ಫಾಗು. ನಾವಿವಾಗ ಅಬ್ಬಿ ಜಲಪಾತಕ್ಕೆ ಎಂಟ್ರಿ ಆಗಿದ್ದೀವಿ. ಇಲ್ಲೂ ಹಿಮ ಇದೆಲ್ಲ. 6 ಗಂಟೆ ಕ್ಲೋಸ್ ಗೈಸ್ ಇದು. ಸೊ 6 ಗಂಟೆ ಒಳಗಡೆ ಬರಬೇಕು. ನೋಡ್ಕೊಂಬರೋಣ. ಸೌಮ್ಯದ ಬ್ರೆಡ್ ಆಮ್ಲೆಟ್ ಕಾಣಿಸ್ತಾ ಇದ್ದಿಲ್ಲ, ಶಾಪಲ್ಲೇ ಐತೆ ನೋಡಿ. ಸ್ವರ್ಗ ಬೇರೆ ಎಲ್ಲೋ ಎಲ್ಲ ನೀನೇ ಅದರ ರೂಪ ಚಂದ ಕಾಣ್ತದೆ. ಮತ್ ನಾ ನೋಡೋ ಕೆಳಗಿನ ವಿಡಿಯೋ ಮಾಡ್ತೀನಿ, ನನಗಂತ ಆಗಲ್ಲ. ನಿಧಾನ ಕಂದ. ಗೈಸ್ ಹಾವು
ಗೈಸ್ ರಾಜಾ ಸೀಟಿಗೆ ಬಂದಿದ್ದೀವಿ. ಸೊ ಲೆಟ್ಸ್ ಗೋ ಅಂಡ್ ಎಕ್ಸ್ಪ್ಲೋರ್. ಇಲ್ಲೇನು ಅಷ್ಟೊಂದು ಇರೋಲ್ಲ ನೋಡೋದಕ್ಕೆ, ಜಸ್ಟ್ ಒಂದು ಸ್ಮಾಲ್ ಪಾರ್ಕ್ ಅಷ್ಟೇ ಇರುತ್ತೆ. ಇಷ್ಟೇ ಗೈಸ್ ಈ ಪಾರ್ಕ್ ಇರೋದು. ಇವತ್ತು ಜನ ಜಾಸ್ತಿ ಇದ್ದಾರೆ ಆ್ಯಕ್ಚುಲಿ. ಅಲ್ಲೊಂದು ವ್ಯೂ ಪಾಯಿಂಟ್ ಇದೆ, ಸೊ ಅಲ್ಲಿಗೆ ಹೋಗೋಣ. ಅದು ಬಿಟ್ಟರೆ ಸುತ್ತಮುತ್ತ ಈ ಥರ ಐತೆ. ವ್ಯೂ ಚೆನ್ನಾಗಿದೆ ಅನ್ಸುತ್ತಲ್ಲ. ವ್ಯೂ ಅಲ್ಲಿಗೆ ಹೋದ್ರೆ ಅಲ್ಲೊಂದು ಸ್ವಲ್ಪ ನಿಂತ್ಕೊಂಡು ನೋಡ್ಬೋದು ಅಷ್ಟೇ. ಎಷ್ಟು ಚೆನ್ನಾಗಿದೆ ನೋಡಿ ರೋಸಸ್ ಎಲ್ಲ, ಪಿಂಕ್ ರೋಸ್. ಹೆವೆನ್ ಗೈಸ್, ಹೆವೆನ್. ನಾನು ಇಲ್ಲಿಗೆ ಸೆಕೆಂಡ್ ಟೈಮ್ ವಿಸಿಟ್ ಮಾಡಿದ್ದು ಈ ಸ್ಪೆಸಿಫಿಕ್ ಪ್ಲೇಸ್ಗೆ. ಸೊ ನಾನು ಮೊದಲು ಏನು ರೈನ್ ಡ್ಯಾನ್ಸ್ ಅಥವಾ ವಾಟರ್ ಡ್ಯಾನ್ಸ್ನ ನೋಡಿರಲಿಲ್ಲ ಇಲ್ಲ ಆ್ಯಕ್ಚುಲಿ. ಸೊ ಇದೇ ಫಸ್ಟ್ ಟೈಮ್ ನೋಡಿದ್ದು. ಆ್ಯಂಡ್ ಏನು ಎಲ್ಲ ಜನ ಆ ಕಡೆನೇ ಹೋಗ್ಬಿಟ್ಟಿರ ಆಯಿತಾ. ನಾವು ಆ ಕಡೆ ಸುತ್ತಾಡ್ತಾ ಇದ್ವಿ. ದೆನ್ ಆಮೇಲೆ ನೋಡಿದ್ರೆ ಎಲ್ಲರೂ ಇಲ್ಲಿ ನಿಂತ್ಕೊಂಡಿದ್ರು. ನಾವೇನೋ ಎಕ್ಸಿಬಿಷನ್ ಏನೋ ಸಮಥಿಂಗ್ ಇದೆ ಅಂತ ಹೋಗಿ ನೋಡಿದ್ರೆ ಅವಾಗ ಗೊತ್ತಾಯಿತು ಅಲ್ಲಿ ವಾಟರ್ ಡ್ಯಾನ್ಸ್ ಸಮಥಿಂಗ್ ಏನೋ ನಡೀತಿದೆ ಅಂತ ಹೇಳ್ಬಿಟ್ಟು. ಇದು ಸ್ಟಾರ್ಟ್ ಆಗಿ 7 o'clockಗೆ. ಮೇ ಬಿ ಎವ್ರಿ ಸಿಂಗಲ್ ಇದು 7ಗೆ ಸ್ಟಾರ್ಟ್ ಆಗ್ಬೋದು ಅನ್ಸುತ್ತೆ, ಅಥವಾ 6 to 7 ಒಳಗಡೆ ಸ್ಟಾರ್ಟ್ ಆಗ್ಬೋದು. ಸೊ ನಿಮ್ಮ ಮಕ್ಕಳೆಲ್ಲ ಕರ್ಕೊಂಡೋದ್ರೆ ಸಿಕ್ಕಾಬಟ್ಟೆ ಎಂಜಾಯ್ ಮಾಡ್ತಾರೆ. ಬಟ್ ಕಂಪೇರ್ ಟು ಮೈಸೂರಲ್ಲಿರೋ ವಾಟರ್ ಡ್ಯಾನ್ಸ್ಗೂ ಇದು ಏನು ಅಷ್ಟು ಅನಿಸ್ಲಿಲ್ಲ. ಸೊ ಯಾ, ದಿಸ್ ಇಸ್ ವಾಟ್ ಐ ಎಕ್ಸ್ಪೀರಿಯನ್ಸ್ಡ್. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಈ ವ್ಲಾಗ್ನ ಫುಲ್ಲಾಗಿ ನೋಡಿದ್ದಕ್ಕೆ. ನಾನು ಸಿಗ್ತೀನಿ ನನ್ನ ಮುಂದಿನ ವಿಡಿಯೋದಲ್ಲಿ. ನೀವು ಕೂಡ ಕೂರ್ನ ವಿಸಿಟ್ ಮಾಡಿ, ಈ ಸೀಸನ್ ವಿಸಿಟ್ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಸೊ ಎಂಜಾಯ್ ದಿಸ್.